ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಾವಣ್ಯ ಸುನಿಲ್ ಕನ್ನಡ ವ್ಲಾಗ್ಸ್. ಸೊ ಗೈಸ್, ಇವತ್ತು ನಾನು ಮಮ್ಮಿ ಇಬ್ರು ಎಕ್ಸಿಬಿಷನ್ಗೆ ಹೋಗ್ತಾ ಇದ್ದೀವಿ. ಸೊ ನಾನು ಪ್ರೀವಿಯಸ್ ಟೈಮ್ ಹೇಳ್ದಂಗೆ ಪಾಪುನ ಕರ್ಕೊಂಡು ಹೋಗಿದ್ವಿ ಅಲ್ವಾ, ಅವಾಗ ಅಷ್ಟಾಗಿ ನಾವು ಏನು ತಗೊಳಕ್ಕಾಗಲಿಲ್ಲ. ಮತ್ತೆ ಬರೀ ಪಾಪುಗೆ ಆಟ ಆಡ್ಸ್ಕೊಂಡು ಬಂದ್ವಿ ಅಷ್ಟೇ. ಆ್ಯಂಡ್ ಅವತ್ತು ಅನು, ಸುನಿ, ಅಪ್ಪ ಇವರೆಲ್ಲ ಹೇಳಿದ್ರು. ಆ್ಯಂಡ್ ಎವ್ರಿ ಡೇ ನಾವಿಬ್ರು ಪಾಪುನ ನೋಡ್ಕೊತಿರ್ತೀವಲ್ವಾ, ಸೊ ಒಂದು ದಿನ ನೀವಿಬ್ರು ಆರಾಮಾಗಿ ಹೋಗಿ ಎಂಜಾಯ್ ಮಾಡ್ಕೊಂಬನ್ನಿ ಅಂತ ಹೇಳ್ತಿದ್ರು. ಸೊ ಹಂಗಾಗಿ ಇವತ್ತು ನಾನು ಮಮ್ಮಿ ಇಬ್ರು ಹೋಗ್ತಿದೀವಿ. ಅಂಡ್ ಇಲ್ಲಿ ಅನು ಇದ್ದಾಳೆ. ಅನು ಸಿರಿನ ನೋಡ್ಕೊತಿರ್ತಾಳೆ. ಅಂಡ್ ಸುನಿ ಸಿಹಿನ ನೋಡ್ಕೊತಿರ್ತಾನೆ. ಅಂಡ್ ಅಪ್ಪ ಅಂಗಡಿಲಿ ಇರ್ತಾರೆ. ಸೊ ಈಗ ಟೈಮ್ ಬಂದು 4 ಗಂಟೆ. ಇವಾಗ ಹೊರಡ್ಬೇಕು. ಮಮ್ಮಿನ ಕರ್ಕೊಂಡು ಹೋಗ್ಬೇಕು. ಗಾಡೀಲಿ ಹೋಗ್ಬೇಕಂತ ಅನ್ಕೊಂಡೆ, ಬಟ್ ಗಾಡೀಲಿ ಚಾರ್ಜ್ ಇಲ್ಲ. ನೋಡೋಣ, ನಂದು ಗಾಡಿ ಸುನಿ ಆಫೀಸಿಗೆ ತಗೊಂಡೋಗಿದ್ದಾನೆ. ಗೊತ್ತಿಲ್ಲ, ನೋಡಬೇಕು. ಇಲ್ಲ ಅಂದರೆ ಬಸ್ಸಲ್ಲಿ ಹೋಗ್ತೀವಿ, ಇಲ್ಲ ಅಂದರೆ ಬೈಕಲ್ಲೇ ಹೋಗ್ತೀವಿ. ಸೊ ನಾನು ಅಲ್ಲಿ ಹೋಗಿ ನಾನು ಅಲ್ಲಿ ಹೋಗಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ವಿಡಿಯೋನ ಎಂಡ್ವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಬಾಯ್ ಬಾಯ್. ಬಾಯ್ ಸಿಹಿ. ಇವಳು ನೋಡಿ ಓದ್ಕೊಳಕ್ಕೆ ಅಂತ ಬಂದಿದ್ಲು, ಒಂದು ಅಕ್ಷರನೂ ಓದಲಿಲ್ಲ. ಏನು ಹೇಳ್ತಿಲ್ಲ ನೀನು? ಓದ್ಬೇಕಾಗಿರೋಳು ನೀನು. ಅವಳೇನು, ಅವಳನ್ನ ನಾನು ನೋಡ್ಕೊತಿದ್ದೆ. ಸೊ ಬಾಯ್. ನಾನು ಅಲ್ಲಿ ಹೋಗಿ ಸಿಗ್ತೀನಿ. ಆ್ಯಂಡ್ ಇವತ್ತು ಈ ಒಂದು ಔಟ್ಫಿಟ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಈ ಒಂದು ಟಾಪು ಆ್ಯಕ್ಚುಲಿ ಅಲ್ಲಿ ಮನೆಗೆ ಹೋದ್ಮೇಲೆ ಬೇರೆ ಟಾಪ್ ಹಾಕೋಬೇಕಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ಬಾಯ್ ಬಾಯ್. ಸೊ ಗೈಸ್, ಇವಾಗ ಹೊರಟ್ವಿ ಅನು ಜೊತೆ. ಅಲ್ಲಿ ಲಾವಣ್ಯ, ಅನು ಫ್ರೆಂಡು. ಇದು ಲಾವಣ್ಯ ಅಂತ. ನಾಚಿಕೆ ಸ್ವಭಾವ, ತುಂಬ ನಾಚಿಕೆಯಲ್ಲಿ ಬಂದೆ ಮನೆಗೆ. ಸೊ ಔಟ್ಫಿಟ್ ಚೇಂಜ್ ಮಾಡ್ಕೊಂಡೆ ಮನೆಗೆ ಬಂದಮೇಲೆ. ಇಲ್ಲಿತ್ತು ಆ್ಯಕ್ಚುಲಿ ಈ ಒಂದು ಡ್ರೆಸ್ಸು. ಸೊ ಹಂಗಾಗಿ. ಆ್ಯಂಡ್ ಮಮ್ಮಿನೂ ರೆಡಿ ಆಗಿದ್ದಾರೆ. ಸಿರಿ ಮಲಗಿದ್ದಾಳೆ. ಸೊ ಆ್ಯಕ್ಚುಲಿ ಅದೇ ಗಾಡೀಲಿ ಚಾರ್ಜ್ ಇಲ್ಲ. ಸೊ ಬಸ್ಸಲ್ಲೇ ಹೋಗ್ಬೇಕು. ಇವಾಗ ಬಸ್ಸಲ್ಲೇ ಹೋಗ್ತಿದ್ದೀವಿ. ಆ್ಯಂಡ್ ಅಲ್ಲಿಗೆ ಹೋದ್ಮೇಲೆ ಸಿಗ್ತೀನಿ. ಬಾಯ್ ಬಾಯ್. ನೋಡಿ, ನಮ್ಮ ಮಮ್ಮಿ ಫುಲ್ ರೆಡಿಯಾಗಿ ಮ್ಯಾಚಿಂಗ್ ಬ್ಯಾಗ್ ಎಲ್ಲ ತಗೊಂಡು. ನಾನು ತಗೊಂಡಿಲ್ಲ ಮ್ಯಾಚಿಂಗ್ ಬ್ಯಾಗು. ನಮ್ಮ ಮಮ್ಮಿ ನೋಡಿ ಗೈಸ್, ಜೊತೆಗೆ ಕೆಲಸಗಳನ್ನ ಮುಗಿಸ್ಕೊಂಡು. ಯಾವಾಗ ತಗೋಣಮ್ಮ ಹೊಸ ಬ್ಯಾಗು? ಹೊಸ ಬ್ಯಾಗ್ ಎಲ್ಲ ತಗೋಬಿಟ್ಟವ್ರೆ ನನಗಮ್ಮ. ನನಗ ಗಿಫ್ಟು ನೈಸ್, ಚೆನ್ನಾಗೈತೆ ಕಲರು. ನನ್ಗೆ ಆ್ಯಕ್ಚುಲಿ ಇಷ್ಟ ಇತ್ತು ಈ ಕಲರ್ ತಗೋಬೇಕಂತ. ಎಷ್ಟು? ಏನೋ ಕೇಳಿಸ್ಲಿಲ್ಲ, ಆನ್ ಮಾಡಿರ್ಲಿಲ್ಲ ನಾನು. ಏನು ನನ್ನ ಮಗಳನ್ನ ಶಾಪಿಂಗ್, ನನ್ನ ಮಗಳು ನನ್ನ ಶಾಪಿಂಗ್ ಕರ್ಕೊತಿದ್ದಾಳೆ ಅಂತೆ. ನಾವು ಮಕ್ಕಳು ನೋಡ್ಕೊಂಡು. ನಿಮ್ದಾಗ್ಲೇ ಆಗಿದೆಯಲ್ಲ ಎಲ್ಲ ಶಾಪಿಂಗ್ ಎಲ್ಲ? ಸೊ ನಾವು ಇವಾಗ ಹೊರಟ್ವಿ. ಆ್ಯಕ್ಚುಲಿ ಗಾಡಿ ತಗೊಂಡೋಗಿ ಪಟ್ಟಣದಲ್ಲಿ ಹಾಕ್ಬಿಟ್ಟು ಅಲ್ಲಿಂದ ಬಸ್ಸಲ್ಲಿ ಹೋಗೋಣ ಅಂತ ಹಾಗೆ ಐತೆ. ಸೊ ಏನಮ್ಮ ಹೊರಡೋಣ ನೋಡಿ. ಬಾಯ್. ಆಮೇಲೆ ಸಿಗ್ತೀವಿ ಗೈಸ್ ಅಂತ ಹೇಳಿ. ಸೊ ಗೈಸ್, ಬಂದ್ವಿ ಎಕ್ಸಿಬಿಷನ್ಗೆ. ಐದು ಕಾಲು ಟೈಮು. ಆಕ್ಚುಲಿ ನಾವು ಬೇಗ ಬಂದ್ರೆ ಬೇಗ ಹೋಗ್ಬೋದು. ವಾವ್, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಕ್ಲೌಡ್ಸ್. ಬೇಗ ಬಂದ್ರೆ ಬೇಗ ಹೋಗ್ಬೋದಲ್ಲ ಅಂತ ಬೇಗನೆ ಬಂದ್ವಿ. ಸಾಂಗಿಗೂ ಇಲ್ಲಿ ಇರೋ ವ್ಯೂಗೂ ಸಕ್ಕತ್ತಾಗೈತೆ. ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಅಲ್ಲಿ ನೋಡು. ಅದೇ ನಾನು ನಮ್ಮ ಮಮ್ಮಿ ಈ ತರ ಹೊರಗಡೆ ಬಂದು ಎಷ್ಟೋ ವರ್ಷ ಆಗಿತ್ತು ಗೈಸ್, ಇಬ್ರೆ.
ಮದ್ವೆ ಟೈಮಲ್ಲಿ ಮದ್ವೆ ಶಾಪಿಂಗ್ ಹೋಗಿದ್ದು ಅದಾದ್ಮೇಲೆ ಇದೆ ಫಸ್ಟ್ ಟೈಮ್. ಮಮ್ಮಿ ಫುಲ್ ಶಾಪಿಂಗು. ಅಮ್ಮ ಏನಮ್ಮ ಇಷ್ಟೊಂದು ಶಾಪಿಂಗ್ ಮಾಡ್ಬಿಟ್ಟಿದ್ಯಾ? ಇನ್ನ ಕಾಲ್ ಭಾಗನೂ ಬಂದಿಲ್ಲ. ಎಲ್ಲ ನಮ್ಮ ಮಮ್ಮಿ ಮಕ್ಕಳು ಈಗ ಫ್ರೀನಾ ನೋಡಕ್ಕ ತಗೊಳಕ್ಕೆ? ಚೆನ್ನಾಗಿತ್ತಾ? ತಗೊಳ್ಳಿ. ಇದೇನೋ ಒಂದು ಸೊ ಗೈಸ್ ಬಂದಾಗಿಂದ ಏನೂ ತಗೊಂಡಿರ್ಲಿಲ್ಲ. ಇವಾಗ ಒಂದು ಕಾಟನ್ ಕ್ಯಾಂಡಿ ತಗೊಂಡಿದ್ದೀನಿ. ನಮ್ಮ ಮಮ್ಮಿ ಫುಲ್ ಬಿಸಿ ಇನ್ ಶಾಪಿಂಗ್. ಅಯ್ಯಪ್ಪ ಇಲ್ಲಿಗೆ ಬೈ ಕಡೆ ಬಮ್ಮ ತಿಂದು ತಿನ್ನೋದೇ ಇದೆ. ತಿನ್ನೋದು ಮುಂದೆ ಕಾಫಿ ಇರುತ್ತೆ. ಕಲ್ಪನೆ ಇಷ್ಟು 60 ರೂಪಾಯಿ ಜಾಸ್ತಿ ಮೈಸೂರಿಗೆ ತಗೊಳಲ್ಲ. ಮಾಡಿದ್ಲಲ್ಲ ಈಗ ಅವಳೆ ಗಾಗಲ್ಸ್ ವಿಚಾರಿಸ್ಕೊಳಕ್ ಮಾಡಿದ್ಲವಳು. ಒಳಗಡೆನೂ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಬಜ್ಜೆ ಡೆಲ್ಲಿ ಪಾಪಾಡ್ ಬನ್ನಿ ಜೋಶ್ ಜೋಶ್. ಗೈಸ್ ಇವಾಗ ಆಟ ಆಡಕ್ಕೆ ಅಂತ ಬಂದಿದ್ದೀನಿ. ನಾನು ಒಬ್ಳೆ ಆಡ್ಬೇಕು, ಅದೇ ಬೇಜಾರು. ಮುಂಚೆ ಬರುವಾಗ್ಲೂ ಅಷ್ಟೇ ನಾನು ಒಬ್ಳೇನೆ ಆಟ ಆಡ್ತಿದ್ದೆ. ಯಾವಾಗ್ಲೂ ನಮ್ಮ ಅನು ಆಟ ಆಡಕ್ಕೆಲ್ಲ ಹೆದ್ರಿಕೊತಾಳೆ ಅವಳು. ಬರೀ ಅವಳು ನೋಡಕ್ ಮಾತ್ರ ರೌಡಿ ಬೇಬಿ, ಆಟ ಎಲ್ಲ ಆಡಲ್ಲ ಅವಳು. ನಂಗೂ ಏನೋ ಮುಂಚೆ ಮದುವೆಗೂ ಮುಂಚೆ ಎಲ್ಲ ತುಂಬಾ ಕ್ರೇಜ್ ಇತ್ತು ಹಿಂಗೆ ಆಟ ಆಡೋದು. ದೊಡ್ಡ ಅಂದ್ರೆ ಆ ತರ ಜಾಯಿಂಟ್ ವೀಲು ಅಥವಾ ತುಂಬಾ ದೊಡ್ಡ ಆಟಗಳಿರ್ತಲ್ಲ ಅದೆಲ್ಲ ಆಡ್ತಿದ್ದೆ. ಬಟ್ ಇವಾಗ ಏನೋ ಅಷ್ಟು ಇಂಟ್ರೆಸ್ಟೇ ಇಲ್ಲ. ಅಂದ್ರು ನಮ್ಮ ಮಮ್ಮಿ ಮುಂಚೆ ಎಲ್ಲ ಆಡ್ತಿದ್ದಲ್ಲ ಬಾ ಬಾ ಅಂತ ಅಂದ್ಕೊಂಡು ಕರ್ಕೊಂಬಂದ್ರು. ನೋಡ್ಬೇಕು, ಆಟ ಆಡ್ಬೇಕು. ಯಾರು ಜನನೇ ಇಲ್ಲ. ಲಾಸ್ಟ್ ಟೈಮ್ ಪಾಪು ಜೊತೆ ಬಂದಾಗ ತುಂಬಾ ಜನ ಇದ್ರು, ಜನನೇ ಇಲ್ಲ ಈ ಸತ. ಇನ್ನೇನು ನೆಕ್ಸ್ಟ್ ವೀಕ್ ಅಂದ್ರೆ ಈ ಸಂಡೇನೆ ಲಾಸ್ಟ್ ಅಂತ ಎಕ್ಸಿಬಿಷನ್. ಸೊ ಜನನೇ ಇಲ್ಲ ಜಾಸ್ತಿ. ಜನನೇ ಇಲ್ಲ, ಏನ್ ಆಡೋಣ. ಸೊ ಇವಾಗ ಇಲ್ಲಿ ಯಾರು ಜನ ಇಲ್ಲ. ನೋಡ್ಬೇಕು ಒಬ್ಳನ್ನೇ ಅಲೋ ಮಾಡ್ತಾರ ಏನು ಅಂತ. ಬಟ್ ನನಗೆ ಇದು ಆಡಕ್ಕೆ ಇಷ್ಟ. ನೋಡುವ ಒಬ್ಳಿಗೆ ಬಿಡ್ತಾರ ಏನು ಕತೆ ಅಂತ. ಒಬ್ಬರೇ ಹೋಗ್ಬೋದು ಆಡ್ಸ್ತಾರಂತೆ. ಎಷ್ಟು? 150 ನೋಡ್ತೀನಿ. ಸೊ ಗೈಸ್ ಆಡ್ತೀನಿ ಇದನ್ನ. ಕೊಡ್ತೀನಿ. ಪರ್ಸು ಫೋನು ಎಲ್ಲ ಕೊಡ್ಬೇಕಂತ ತಗಮ್ಮ. ಅಯ್ಯೋ ಒಬ್ಳೇ ಆಡ್ತಿದ್ದೀನಿ ಫಸ್ಟ್ ಟೈಮು. ಫಾರ್ ದಿ ಫಸ್ಟ್ ಟೈಮ್ ಒಬ್ಳೇ ಆಡ್ತಾ ಇದೀನಿ. ಅಮ್ಮ ನೀಟಾಗಿ ವಿಡಿಯೋ ಮಾಡಾಯ್ತಾ? ಹಿಂಗೆ ಆನ್ ಮಾಡೇ ಇಟ್ಕೊಂಡಿರಿ. ವಾಯ್ಸ್ ಎಲ್ಲ ಇದು ಮೈ ಕನೆಕ್ಟೆಡ್ ಐತಾ? ಅಯ್ಯಯ್ಯೋ ಅಮ್ಮ ಕ್ಲಿಪ್ ಕೊಡಮ್ಮ. ಪರ್ಸಲ್ ಐತೆ. ಒಬ್ರನ್ನೇ ಆಡ್ಸ್ತೀರಾ?
ತುಂಬಾ ಭಯ ಆಗುತ್ತಾ? ಅಯ್ಯೋ ಇದನ್ನ ಆಡಿದೀನಿ ನಾನು ಆಗ್ಲೇ, ಆದ್ರೂ ಸುಮ್ಮನೆ ಕೇಳಿದೆ ತುಂಬಾ ಭಯ ಆಗುತ್ತಾ ಅಂತ. ಯಾಕೆ ತೆಗೆದ್ಬಿಡ್ಲಾ? ಇಟ್ಕಮ್ಮ ನಿಮಿಷ. ಆಟ ಆಡ್ದೆ ಒಬ್ಳೆ, ಫಾರ್ ದಿ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಒಬ್ಳೆ ಆಟ ಆಡಿದ್ದು, ಸಖತ್ತಾಗಿತ್ತು. ಅವ್ನ್ ಏನ್ ಗೊತ್ತಾ, ನಾನು ಒಬ್ಳೆ ಇದ್ದೀನಿ ಅನ್ಬಿಟ್ಟು ಸಖತ್ ಸುಸ್ತಾಕ್ಬಿಟ್ಟ. ನಾನು ಆಡದ್ಮೇಲೆ ಇವಾಗ ಸುಮಾರು ಜನ ಬಂದ್ರು, ಹಂಗೆ ಜನ ಬರ್ಲಿ ಅಂತ ನಾ ಏನೋ ಜಾಸ್ತಿ ಸುಸ್ತಾಕ್ಬಿಟ್ಟ. ನಾವು ಬಂದಾಗೆಲ್ಲ ಊಟಕ್ಕೆ ಇಲ್ಲಿಗೆ ಬರೋದು, ಮಲ್ಗೆ ಇಡ್ಲಿಗೆ. ಸೊ ಇವಾಗ್ಲೂ ಅಲ್ಲಿಗೆ ಬಂದಿದೀವಿ. ನಮ್ಮ ಮಮ್ಮಿ ಫೇವ್ರೆಟ್ ಇಡ್ಲಿ. ಸೊ ಲಾಸ್ಟ್ ಡಿಶ್ ಇದೆ. ಹೊಟ್ಟೆಲ್ ಜಾಗನೇ ಇಲ್ಲ. ಅಂದ್ರೂ ನಮ್ಮ ಮಮ್ಮಿ ಏನು ತಿಂದಿಲ್ಲ ಅಂದ್ರೆ ಊಟ ಏನು ಮಾಡಲ್ವಾ ಅಂದ್ಬಿಟ್ಟು ಇದೊಂದು ಇಡ್ಲಿ ಕೊಡ್ಸಿದ್ರು. ಇದೊಂದು ಇಡ್ಲಿ ತಿಂದ್ಬಿಟ್ಟು ಈಗ ಹೊರಡ್ಬೇಕು ಗೈಸ್, ಮುಗೀತು.
ಮತ್ತೊಂದು ಆಗಿದೆ ಅಲ್ಲ ಅವ್ರಂತೂ ಕಮ್ಮಿ ಮಾಡ್ಕೊತಾರೆ ಪಾಪ ನಮ್ಮ ಮಮ್ಮಿ ಒಂದು ರೌಂಡ್ ಬಂದ್ರು ತಗೊಂಡಲ್ಲ ಇದು ಎವಿಲ್ ಐದು ಮುಗೀತು ಗೈಸ್ ಬಾಯ್ ಬಾಯ್ ಇಲ್ಲೇ ಎಂಡ್ ಮಾಡ್ಬಿಡ್ಲಾ ವ್ಲಾಗ್ನ ಲಾಸ್ಟಿಗೆ ಚಳಿ ಅಂದ್ಬಿಟ್ಟು ಒಂದು ಟೋಪಿ ತಗೊಂಡೆ ಸೊ ಇಷ್ಟೇ ಈ ಒಂದು ವ್ಲಾಗ್ ಐ ಹೋಪ್ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ನ ನೋಡಿ ಅಂತ ಹೇಳ್ತಾ ನೀವು ಹೇಳ್ಬಿಡಮ್ಮ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಬಾಯ್ ಬಾಯ್ Con